ಕನ್ನಡದಲ್ಲೇ ಮಾತಾಡಿ ಮತ್ತೆ. ಗೈಸ್ ಗುಡ್ ಮಾರ್ನಿಂಗ್. ನಿನ್ನೆ ನಾವು ಡೆಲ್ಲಿಗೆ ರೀಚ್ ಆದ್ವಿ, ಅದೆಲ್ಲ ನೀವು ಪ್ರೀವಿಯಸ್ ವೀಡಿಯೋದಲ್ಲಿ ನೋಡಿದ್ದೀರಾ. ಸೊ ಇವಾಗ ಬೆಳಿಗ್ಗೆಯಿಂದ ನಾವು ಆಗ್ರಕ್ಕೆ ಹೋಗ್ತಿದ್ದೀವಿ. ಸೊ ಮಾರ್ನಿಂಗ್ ವ್ಯೂ ತುಂಬ ಚೆನ್ನಾಗಿದೆ ನೋಡಿ, ನೀವು ನೋಡ್ತಿದ್ದೀರಾ. ನಾನು ಜಸ್ಟ್ ಒಂದು ಕ್ಲಿಪ್ ತೋರಿಸಿದ್ದೀನಿ. ನಾವು ಯಮುನಾ ಎಕ್ಸ್ಪ್ರೆಸ್ ವೇಲಿ ಹೋಗ್ತಾ ಇದ್ದೀವಿ, ತುಂಬ ಚೆನ್ನಾಗಿದೆ. ಮತ್ತು ನಾವು ಇವಾಗ ಆಗ್ರಾಗೆ ರೀಚ್ ಆದಮೇಲೆ ಅಲ್ಲಿಂದ ಮಥುರಾ ಹೋಗೋ ಪ್ಲ್ಯಾನ್ ಇದೆ, ಮತ್ತೆ ಡೆಲ್ಲಿಗೆ ಬಂದು ಸ್ಟೇ ಮಾಡಬೇಕು. ಸೊ ಇನ್ನೂ ಬ್ರೇಕ್ಫಾಸ್ಟ್ ಮಾಡಿಲ್ಲ, ಹೊಟ್ಟೆ ತುಂಬ ಹಸುವಾಗ್ತಿದೆ. ನೋಡೋಣ ಆನ್ ದ ವೇ ಯಾವುದು ರೆಸ್ಟೋರೆಂಟ್ ಸಿಗುತ್ತೆ ಅಲ್ಲಿ ಬ್ರೇಕ್ಫಾಸ್ಟ್ ಆಗ್ತೀವಿ. ಸೊ ಗಾಡಿಗೆ ಫ್ಯೂಯಲ್ ಖಾಲಿಯಾಗಿತ್ತು, ಹಾಗೆ ಆನ್ ದ ವೇ ಪೆಟ್ರೋಲ್ ಬಂಕ್ ಕಾಣಿಸ್ತು. ಸೊ ಹಂಗೆ CNG ಫಿಲ್ ಮಾಡಿಸ್ಕೊಳ್ಳೋಣ ಅಂತ ಫಿಲ್ ಮಾಡಿಸ್ಕೊತಿದ್ದಾರೆ. ಸೊ ಇಲ್ಲಿ ಆ್ಯಕ್ಚುಲಿ ಏನು ಅಂದರೆ CNG ಫಿಲ್ ಮಾಡಿಸ್ಕೋಬೇಕು ಅಂದರೆ ಮಿನಿಮಮ್ 10 to 15 ಮಿನಿಟ್ಸ್ ಟೈಮ್ ಬೇಕು. ಫ್ಯೂಯಲ್ ಹಾಕ್ಸ್ಕೊಂಡ್ವಿ, ಇವಾಗ ನೆಕ್ಸ್ಟ್ ಫ್ರೆಶ್ ಅಪ್ ಆಗೋದಕ್ಕೆ ಹೊರಡ್ತಾ ಇದ್ದೀವಿ. ನೋಡಿ ನಮ್ಮ ಹುಡುಗಿ ಹೆಂಗೆ ವೀಡಿಯೋ ಮಾಡ್ತಿದ್ದಾಳೆ, ಮೊಬೈಲಲ್ಲೇ ಬಿಡ್ತಾಯಿಲ್ಲ. ನಾನು ಮಾಡ್ತಾ ಇರೋದು ಸಾಕಾಗಲ್ವಂತ ಅವಳಿಗೆ, ಏನು ಮಾಡೋಣ. ಹಾಂ, ಈ ಹೋಟೆಲಲ್ಲಿ ನಾವು ಫ್ರೆಶ್ ಅಪ್ ಆದ್ವಿ. ಸೊ ಇವಾಗ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಇಲ್ಲಿ ತಿಂದಿದ್ದೀವಿ. ಗೈಸ್ ಬ್ರೇಕ್ಫಾಸ್ಟ್ಗೆ ನಾವು ಚೋಲೆ ಭಟೂರೆ ಮತ್ತು ಪರೋಟ ತೊಗೊಂಡ್ವಿ. ಇನ್ನೇನೋ ಅಷ್ಟು ಆಪ್ಷನ್ಸ್ ಇರಲಿಲ್ಲ, ಮತ್ತು ಟೀ ತೊಗೊಂಡ್ವಿ. ಓಕೆ, ಅದು ಚೆನ್ನಾಗಿತ್ತು. ಇನ್ನು ಬೇರೆದು ಇಷ್ಟ ಆಗಲಿಲ್ಲ ನಮಗೆ. ಗೈಸ್ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ. ಸೌತ್ ಇಂಡಿಯನ್ ಸಿಗ್ತಿಲ್ಲ, ನೆಕ್ಸ್ಟ್ ಎಲ್ಲಾದರೂ ನೋಡಬೇಕು. ಗೈಸ್ ಇವಾಗ ನಾವು ಆಗ್ರಾ ಹೋಗ್ತಾ ಇದ್ದೀವಿ. ಡೆಲ್ಲಿ ಸ್ವಲ್ಪ ಹೊತ್ತು ಸ್ಟಾಪ್ ಮಾಡಿದ್ರು, ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಇವಾಗ ಆಗ್ರಾ ವಿಸಿಟ್ಗೆ ಹೋಗ್ತಾ ಇದೀವಿ. ನೋಡಬೇಕು, ಸಿಕ್ಕಾಪಟ್ಟೆ ಚಳಿ ಇತ್ತು, ಇವಾಗ ಬಿಸಿಲು ಬಂದಿದೆ, ಸ್ವಲ್ಪ ಓಕೆ ಅನಿಸ್ತಿದೆ, ಅಷ್ಟೊಂದು ಚಳಿ ಆಗ್ತಾ ಇಲ್ಲ. ಅಲ್ಲಿಗೆ ಹೋಗಿ ವೆದರ್ ನೋಡಬೇಕು. ಆ್ಯಕ್ಚುಲಿ ಫಾಗ್ ಕೂಡ ಇದೆ, ವ್ಯೂ ಸಖತ್ತಾಗಿ ಕಾಣುತ್ತೆ ಅನಿಸುತ್ತೆ. यूट्यूब चैनल है हमारा, इसलिए मैं वीडियो कर रही हूँ. ओके ओके, आप भी सब्सक्राइब कर दीजिए. ट्रिप एंड करने के बाद शिमला में जाके करेंगे. शिमला में जाके, हाँ ठीक है. अब गाना सुनेंगे. हाँ ರೆಡಿ. ಗೈಸ್ ಇವರು ಪಂಜಾಬಿ ಡ್ರೈವರ್ ಆಗಿರೋದ್ರಿಂದ ಫುಲ್ ಪಂಜಾಬಿ ಸಾಂಗ್ಸೇ ಹಾಕ್ತಿದ್ದಾರೆ. ಫುಲ್ ಬಲೆ ಬಲೆ ಸಾಂಗ್ಸ್ ಗೈಸ್. ಫುಲ್ ಜರ್ನಿ ಫುಲ್ ಹಿಂಗೆ ಇರುತ್ತೆ ಅನಿಸುತ್ತೆ, ಬಟ್ ಕನ್ನಡ ಸಾಂಗ್ಸ್ನ ಹಾಕ್ತೀವಿ. ಈಗ ಬಲೆ ಬಲೆ ಸಾಂಗ್ಸ್ನ ಎಂಜಾಯ್ ಮಾಡೋಣ. ಓಕೆ, ಗೈಡ್ನ ಹೈರ್ ಮಾಡಿಬಿಡಿ ಅಲ್ಲಿ ಅಂತ ತುಂಬ ದುಡ್ಡು ತೊಗೋತಾರೆ. ಸೊ ಹಾಗಾಗಿ ಜಸ್ಟ್ ನೋಡಿಕೊಂಡು ಎಲ್ಲಿ ಡ್ರಾಪ್ ಮಾಡ್ತೀನಿ ಅಲ್ಲೇ ಬಂದುಬಿಡಿ ಅಂತ ಹೇಳ್ತಾ ಇದ್ದಾರೆ. ಸೊ ವಿ ವಿಲ್ ಗೋ ಆ್ಯಂಡ್ ಹಾಂ ಅಲ್ಲೇ ಡ್ರಾಪ್ ಮಾಡಿ. ಓಕೆ, ಸೊ ಆಲ್ಮೋಸ್ಟ್ ರೀಚ್ ಆಗ್ತಾ ಇದ್ದೀವಿ. ಇನ್ನೇನು ಒಂದು ಫೈವ್ ಮಿನಿಟ್ಸಾ? ಇನ್ನೊಂದು 5 ಮಿನಿಟ್ಸಲ್ಲಿ ರೀಚ್ ಆಗ್ತೀವಿ. ಸೊ ಅಲ್ಲಿಗೆ ಹೋಗಿ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಓಕೆ, ಸೊ ತಾಜ್ ಮಹಲ್ ರೀಚ್ ಆಗಿದ್ದೀವಿ. ಇವಾಗ ಆ್ಯಕ್ಚುಲಿ ಈ ವೆಹಿಕಲಲ್ಲಿ ಹೋಗ್ಬಿಟ್ಟು ಅವರು ತಾಜ್ ಮಹಲ್ ಡ್ರಾಪ್ ಮಾಡ್ತಾರಂತೆ. ಇಲ್ಲಿಂದ 1 किलोमीटर अंदर जाने के लिए सब 250. टोटल 250 ठीक है. बाकी जो 6 बिल्डिंग है ना वो भी इसी में देखने को मिलेंगे. हाँ, अभी 250 देते हो तो फुल कवर हो जाएगा ना? फुल कवर हो जाएगा, सब कुछ देखने को मिलेगा. वो एक्स्ट्रा टिकट मिलेगा. ठीक है. टिकट कहाँ से मिलता है? ओ इधर भी ऑनलाइन थे. ठीक है ठीक है. हाँ ಗೈಸ್ ಆ್ಯಕ್ಚುಲಿ ಏನಂದರೆ ಇಲ್ಲಿ ನಾವು ಟಿಕೆಟ್ ತೊಗೋಬೇಕಂದ್ರೆ ಟಿಕೆಟ್ ಕೌಂಟರ್ಸ್ ಇದೆ, ಬಟ್ ಇಲ್ಲಿ ಆನ್ಲೈನಲ್ಲಿ ನಾವು ಪೇ ಮಾಡ್ಕೋಬೋದು. ಸ್ಕ್ಯಾನ್ ಮಾಡಿ ಇದು 250 ರುಪೀಸ್ಗೆ ತಾಜ್ ಮಹಲ್ ಇನ್ಸೈಡ್ 7 ಬಿಲ್ಡಿಂಗ್ಸ್ ಇದೆಯಂತೆ. ಸೊ ಎಲ್ಲ ಮಾನ್ಯುಮೆಂಟ್ಸು ನೋಡ್ಕೊಂಬರ್ಬೋದು 250 ರುಪೀಸ್ಗೆ. ಸೊ ನಾವು ಆನ್ಲೈನಲ್ಲಿ ಇವಾಗ ಪೇ ಮಾಡಿಕೊಂಡು ಹೋಗ್ತಾ ಇದ್ದೀವಿ. 20 rupees so we have to go in this vehicle. Okay, again you have to walk inside the Taj Mahal, actually 2 kilometers. Okay, so where they'll drop? So he will drop you just in front of the Taj Mahal gate. Then while walk you will go inside. They will check it.
इस गेट से आप लोगों ने एंट्री करा है ईस्टर्न गेट, इसके सामने में दैट इज वेस्टर्न गेट, एक आपको मेरे का नॉर्दर्न गेट है। लेकिन अब आप लोग मूनलाइट नहीं देख सकते हैं, उसका मेन रीजन है ताजमहल डेली। हाँ हाँ, ताजमहल डेली बन दिया था, ओके सारे स्टोन चमकते हैं। काउंट कर, फ्लावर्स है ना वो चमकता है मूनलाइट में। देखिए व्हाइट वाले डोम दिख रहा है, छोटे छोटे व्हाइट वाले ऊपर। ऊपर हाँ हाँ काउंट करिए कितने हैं। 11 है। हाँ 11 आगे हैं, 11 पीछे हैं। ಗೈಸ್ ನಿಮಗೆ ತಾಜ್ ಮಹಲ್ನ ಹಾಗೆ ನೋಡ್ಕೊಂಬರೋದು ಬೇಡ, ಸ್ವಲ್ಪ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಅಂತ ಅನಿಸಿದ್ರೆ ಅಲ್ಲಿ ಟೂರ್ ಗೈಡ್ಸ್ ಇರ್ತಾರೆ, ನೀವು ಗೈಡ್ನ ಹೈರ್ ಮಾಡ್ಕೋಬೋದು. ನಾವು ಕೂಡ ಅವ್ರ ಜೊತೆನೇ ಬಂದಿದ್ದೀವಿ. ಸೊ ಅವ್ರು ಎಕ್ಸ್ಪ್ಲೈನ್ ಮಾಡ್ತಿದ್ದು 4 ಗೇಟ್ಸ್ ಇದೆ, ನಾವು ಬಂದಿದ್ದು ಈಸ್ಟ್ ಗೇಟ್ ಅಂತ. ಸೊ ರೈಟ್ ಸೈಡಲ್ಲಿ ಕಾಣ್ತಿರೋವಂಥದ್ದು ನಾರ್ತ್ ಗೇಟ್, ಅದು ಮೇನ್ ಎಂಟ್ರಿ ಗೇಟ್ ಆಗಿರುತ್ತೆ. ಸೊ ಇದು ಮುಘಲ್ ಆರ್ಕಿಟೆಕ್ಚರ್ ಆ್ಯಂಡ್ ಇದ್ರದ್ದು ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ರೆಡ್ ಸ್ಯಾಂಡ್ ಸ್ಟೋನಿಂದ ಮಾಡಿದಾರಂತೆ. ಸೊ ಹಾಗೆ ಆ್ಯಂಡ್ ಇಲ್ಲಿ ಕಂಪ್ಲೀಟ್ ಈ ವ್ಯೂ ನೋಡೋದಾದರೆ ಇದನ್ನು ಗೆಸ್ಟ್ ಹೌಸ್ ಅಂತ ಕರೀತಾಯಿದ್ರು. ಈಸ್ಟ್ ಗೇಟ್ ಏನಿದೆ ಅಲ್ವಾ, ಸೊ ಇದು ಗೆಸ್ಟ್ ಹೌಸ್ ಅಂತ ಕರೀತಾಯಿದ್ರು. ಆ ಮುಘಲ್ ಟೈಮಲ್ಲಿ ಯಾರಾದರೂ ಉಳ್ಕೋಬೇಕು ಅಂತ ಹೇಳಿದ್ರೆ ಈ ರೂಮ್ಸ್ನ ಯೂಸ್ ಮಾಡ್ಕೋತಿದ್ರಂತೆ ಗೆಸ್ಟ್ ಹೌಸ್ ಆಗಿ. ಸೊ 210 ರೂಮ್ಸ್ ಇಲ್ಲಿ ಇದೆ. ಸೊ ಈ ಪಾರ್ಟ್ ಏನು ತೋರಿಸ್ತಿದ್ದಾರೆ, ಸೊ ಅದ್ರ ಬಗ್ಗೆ ಹೇಳ್ತಾಯಿದ್ರು. ಈ ರೆಡ್ ಸ್ಯಾಂಡ್ ಸ್ಟೋನ್ ಬಿಲ್ಡಿಂಗ್ ಮೇಲೆ ಸ್ಕ್ವೇರ್ ಶೇಪಲ್ಲಿ ಏನಿದೆ ಅದು ಕುರಾನಲ್ಲಿ ಅವ್ರದ್ದು ಮಾರ್ನಿಂಗ್ ಪ್ರೇಯರ್ ಇದ್ರ ಮೇಲೆ ಬರ್ತಿರೋದು. ಈ ಮೊನ್ಯುಮೆಂಟ್ ಮೇಲೆ ಫ್ಲವರ್ಸ್ ಕಾಣಿಸ್ತಾ ಇದೆ ಆ ಡಿಸೈನಲ್ಲಿ, ಅಲ್ಲಿ ಸ್ಟೋನ್ಸ್ನ ಯೂಸ್ ಮಾಡಿದ್ದಾರೆ ಮಾರ್ಬಲ್ ಜೊತೆಗೆ. ಸೊ ಅದು ಮೂನ್ ಲೈಟ್ಗೆ ಅದು ಶೈನ್ ಆಗುತ್ತೆ ಅಂತೆ, ಅಂದರೆ ನೈಟ್ ಟೈಮಲ್ಲಿ ಅದು ಶೈನ್ ಆಗುತ್ತಂತೆ. ಹಾಗೆ ಮೊಘಲ್ ಟೈಮಲ್ಲಿ ಕ್ಯಾಲೆಂಡರ್ ಈ ಥರ ಎಲ್ಲ ಏನೂ ಇಲ್ಲದೇ ಇದ್ರಿಂದ ನೀವು ನೋಡ್ಬೋದು ಮೇಲ್ಗಡೆ 11 ಟೋಮ್ಸ್ ಕಾಣಿಸ್ತಿದೆ. ಮೇಲ್ಗಡೆ ಚಿಕ್ಕದಾಗಿ ಏನು ಟೋಮ್ಸ್ ಕಾಣಿಸ್ತಿದೆಯಲ್ಲ ಅದು ಮುಂದೆಗಡೆ ಫ್ರಂಟ್ ವ್ಯೂ ಇಂದ 11 ಟೋಮ್ಸ್ ಇದೆ, ಹಾಗೆ ಬ್ಯಾಕ್ ಸೈಡ್ 11 ಟೋಮ್ಸ್ ಇದೆ. ಇದ್ರ ಅರ್ಥ ಏನು ಅಂತಂದರೆ 1 ವರ್ಷ ಕಟ್ಟಿದ ನಂತರ 1 ಟೋಮ್ನ ಹಾಕಿ ಅದೇ ರೀತಿ 11+11 ಅಂದರೆ 22 ಇಯರ್ಸು ಈ ಕಂಪ್ಲೀಟ್ ತಾಜ್ ಮಹಲ್ನ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ತೊಗೊಂಡ್ರಂಥ ಟೈಮ್. ಹಾಗಾಗಿ ಅಲ್ಲಿ 22 ಟೋಮ್ಸ್ನ ಬಿಲ್ಡ್ ಮಾಡಿದ್ದಾರೆ. ಪ್ರತಿ ವರ್ಷ ಕನ್ಸ್ಟ್ರಕ್ಷನ್ ಆದಮೇಲೆ ನೆನಪಿಗೋಸ್ಕರ ಅದನ್ನು ರೆಕಗ್ನೈಸ್ ಮಾಡೋದಕ್ಕೋಸ್ಕರ ಒಂದು ಟೋಮ್ ಮಾಡಿ ಅದನ್ನು 22 ಟೋಮ್ ಮಾಡಿದ್ದಾರೆ. ಸೊ 22 ವರ್ಷ ತಾಜ್ ಮಹಲ್ನ ಕಟ್ಟೋದಕ್ಕೆ ಟೈಮ್ ತೊಗೊಂಡಿದೆ ಅನ್ನೋದು ಒಂದು ನೆನಪಿಗೋಸ್ಕರ. This is this entrance gate. Inside white building, that is Taj Mahal. When you go slowly inside this gate, then you feel Taj Mahal going back. Taj Mahal looks like bigger and bigger and bigger and bigger. When you return same position, then you feel Taj Mahal following you. You can say moving Taj Mahal. Actually, it is optical illusion. ठीक है. आइए आइए. ನೋಡಿ, ನಮ್ಮ ಗೈಡ್ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಿದ್ರು ತಾಜ್ ಮಹಲ್ ಬಗ್ಗೆ. ಸೊ ಈ ಗೇಟಿಂದ ಒಳಗಡೆ ಹೋಗ್ತಿದ್ದೀವಿ, ಅಲ್ಲಿ ಹೋಗ್ತಿದ್ದಂಗೆ ತಾಜ್ ಮಹಲ್ ವ್ಯೂ ಅಂತ ಅದ್ಭುತ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ. Taj means crown. Mahal is a palace. So real name was Crown Palace. So why Emperor Shah made this building? Yes. Why Emperor Shah made this building memory of his wife Mumtaz Mahal? Because I told you before, Empress Shah Jahan made 2 more marriages before her, but they don't have any kids. Only Mumtaz. She gave 14 kids between 19-year marriage. So that's why Empress Shah loved very much to her, because she was very beautiful and she gave 14 kids between 19-year marriage life. So that's why Empress Shah made this building memory of his wife Mumtaz. So madam, marble have a many color: red, green, yellow, black, brown. Why Empress Shah used white marble in main building? Because this is second hardness marble all over the world after diamond. That's why they are using this marble in main building. They brought this marble that is a 350 kilometer far from here, state of Rajasthan, near the Jaipur place called Makrana. Now you see that pinnacle on the top of the middle. Mughal time it was pure gold. Those time there is a 28,000 kilogram gold. But all the top wala. Yes. But all the British time, British people took the gold and changed their brass. They looted the gold. Now just brass. Okay. Okay. So rest of please inside, come inside.
ನಾವು ತಾಜ್ ಮಹಲ್ ಬಗ್ಗೆ ಸ್ಕೂಲಲ್ಲಿ ಓದಿದ್ವಿ ಅಥವಾ ಕೆಲವೊಂದಷ್ಟು ಪಿಕ್ಚರ್ಸ್ ವೀಡಿಯೋಸ್ ನೋಡ್ತಿದ್ವಿ. ಬಟ್ ರಿಯಲ್ ಆಗಿ ಇವತ್ತು ಇಲ್ಲಿ ಬಂದು ನೋಡ್ತಿರೋದು ತುಂಬ ಸಖತ್ತಾಗಿ ಅನಿಸ್ತಿದೆ. ಅದು ಒಂಥರ ವಾವ್ ಅನ್ನೋ ಫೀಲಿಂಗು. ಬಿಕಾಸ್ ವೈಟ್ ಮಾರ್ಬಲ್, ಬ್ಲೂ ಸ್ಕೈ ಎಲ್ಲ ತುಂಬ ಚೆನ್ನಾಗಿ ಅನಿಸಿದೆ. ಬರಲೇಬೇಕಾಗಿರುವಂಥ ಪ್ಲೇಸ್. ಅದಕ್ಕೆ ಅಲ್ವಾ ಹೇಳೋದು ತಾಜ್ ಮಹಲ್ 7 ವಂಡರ್ಸ್ ಆಫ್ ದ ವರ್ಲ್ಡಲ್ಲಿ ಇದು ಕೂಡ ಒಂದು ಅಂತ. ಸೊ ಮಿಸ್ ಮಾಡ್ಕೋಬೇಡಿ, ಬನ್ನಿ ನೀವು ಕೂಡ. ಆ್ಯಂಡ್ ಈ ಕಡೆ ಗಾರ್ಡನ್ ಏನು ಕಾಣಿಸ್ತಿದೆ ಅಲ್ಲ, ಇದಕ್ಕೆ ಚಾರ್ ಬಗ್ ಗಾರ್ಡನ್ ಅಂತ ಕರೀತಾರೆ. ಅಂತ ಹೇಳಿದ್ರೆ ಚಾರ್ ಅಂದರೆ 4, ಬಗ್ ಅಂದರೆ ಗಾರ್ಡನ್. ಸೊ ಇದನ್ನು 4 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿ ಮಧ್ಯ ಈ ಥರ ವಾಕ್ವೇ ಏನಿರುತ್ತೋ ಅದನ್ನು ಚಾರ್ ಬಗ್ ಗಾರ್ಡನ್ ಅಂತ ಕರೀತಾರೆ. ಇದನ್ನು ಪರ್ಷಿಯನ್ ಸ್ಟೈಲಲ್ಲಿ ಕನ್ಸ್ಟ್ರಕ್ಟ್ ಮಾಡಿರೋದು. ಇಲ್ಲಿಂದ ನೋಡಿದ್ರೆ, ದೂರದಿಂದ ನೋಡಿದ್ರೆ ನಮ್ಗೆ ಕಂಪ್ಲೀಟ್ ವ್ಯೂ ಕಾಣಿಸುತ್ತೆ ತಾಜ್ ಮಹಲ್ದು. ಬಟ್ ಹತ್ತಿರ ಬರ್ತಿದ್ದಂಗೆ ಅದು ಲೈಕ್ ಮೂವ್ ಆಗ್ತಿದೆ ಅನ್ನೋ ಫೀಲ್ ಆಗುತ್ತೆ. ಮತ್ತು ಕಂಪ್ಲೀಟ್ಲಿ ಆ ಮಾರ್ಬಲ್ ಆಗಿರ್ಬೋದು ಪ್ರತಿಯೊಂದು ಇನ್ ಡೀಟೇಲ್ ಆಗಿ ಕಾಣಿಸುತ್ತೆ. ತುಂಬ ಚೆನ್ನಾಗಿ ಅನಿಸ್ತಿದೆ ನೋಡೋದಕ್ಕೆ. ಲೈಕ್ ಗ್ರೀನ್ ಗಾರ್ಡನ್, ಈ ಕಡೆ ರೆಡ್ ಸ್ಯಾಂಡ್ ಸ್ಟೋನ್ ಮಾನ್ಯುಮೆಂಟು, ಈ ಕಡೆ ಮಾರ್ಬಲ್ ವೈಟ್ ಮಾನ್ಯುಮೆಂಟು, ಅದು ಎಲ್ಲ ಚೆನ್ನಾಗಿ ಕಾಣಿಸ್ತಿದೆ. ತುಂಬ ಖುಷಿಯಾಗ್ತಿದೆ ನೋಡಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನು ಅಂತಂದರೆ, ತಾಜ್ ಮಹಲ್ ಕಲರ್ ಚೇಂಜ್ ಆಗ್ತಿರೋದಂತೆ. ಸನ್ರೈಸ್ ಆಗೋಂಥ ಟೈಮಲ್ಲಿ ಪೇಲ್ ಪಿಂಕ್ ಆಗಿ ಕಲರ್ ಇರುತ್ತೆ. ಮಧ್ಯಾಹ್ನ ಟೈಮಲ್ಲಿ, ಅಂದರೆ ನಾವು ಕೂಡ ಹೋಗಿದ್ದು ಮಧ್ಯಾಹ್ನ ಟೈಮಲ್ಲಿ, ಈಗ ಸ್ಪಾರ್ಕ್ಲಿಂಗ್ ವೈಟ್ ಕಲರ್ ಇದೆ. ಸಂಜೆ ಟೈಮಲ್ಲಿ ಬ್ರಾನ್ಸಿಶ್ ಆರೆಂಜ್ ಕಲರ್ ಆಗುತ್ತಂತೆ. ಹಾಗೆ ನೈಟ್ ಟೈಮಲ್ಲಿ ಬ್ಲೂ ಕಲರ್ ಆಗಿ ಚೇಂಜ್ ಆಗುತ್ತಂತೆ. ಇದೊಂದು ಇಲ್ಲಿದು ಸ್ಪೆಷಾಲಿಟಿ. ನಾವು ಒಳಗಡೆ ಹೋಗ್ಬಿಟ್ಟು ಬಂದ್ವಿ. ಬಟ್ ಒಳಗಡೆ ವೀಡಿಯೋ ಅಲೋ ಇಲ್ಲ ಅಂತ ಹೇಳಿದ್ರು. ಜಸ್ಟ್ ಒಂದು ರೆಫರೆನ್ಸ್ಗೆ ಈ ಫೋಟೋ ಹಾಕಿದ್ದೀನಿ. ಒಳಗಡೆ ಶಾಜಹಾನ್ ಹಾಗೆ ಮುಮ್ತಾಜ್ದು ಸಮಾಧಿ ಇದೆ. ಆ್ಯಕ್ಚುಲ್ ಸಮಾಧಿ ಅದ್ರ ಕೆಳಗಡೆ ಇದೆ, ಅದಕ್ಕೆ ನಮಗೆ ಅಲೋ ಮಾಡೋದಿಲ್ಲ. ಗೈಸ್, ಒಂದ್ಸಲ ಬಂದು ವಿಸಿಟ್ ಮಾಡಿ, ಸಕ್ಕತ್ತಾಗಿದೆ, ತುಂಬ ಚೆನ್ನಾಗಿ. ಮತ್ತು ಗೈಸ್, ನೀವೇನಾದರೂ ಫ್ರೈಡೇ ಪ್ಲ್ಯಾನ್ ಮಾಡ್ತಿದ್ರೆ ಬರೋದಕ್ಕೆ ಹೋಗಬೇಡಿ, ಯಾಕಂದರೆ ಫ್ರೈಡೇ ಓಪನ್ ಇರೋದಿಲ್ಲ. ನಾವು ಕೂಡ ಆ್ಯಕ್ಚುಲಿ ನಮ್ಮ ಪ್ಲ್ಯಾನ್ ಇದ್ದಿದ್ದು ಫ್ರೈಡೇ, ಬಟ್ ನಾವು ಫಸ್ಟ್ ಡೇಗೆ ಶಿಫ್ಟ್ ಮಾಡಿಸ್ಕೊಂಡಿದ್ದೀವಿ. ಸೊ ಫ್ರೈಡೇ ಓಪನ್ ಇರಲ್ಲ, ಇನ್ನು ಬೇರೆ ಟೈಮಲ್ಲೆಲ್ಲ ಓಪನ್ ಇರುತ್ತೆ. ಸೊ ಅವಾಗ ಬಂದು ವಿಸಿಟ್ ಮಾಡಿ. ಇದು ಆಪೋಸಿಟ್ ಇರೋದು ಯಮುನಾ ನದಿ. ಇದ್ರ ಬಗ್ಗೆ ಆಲ್ಮೋಸ್ಟ್ ನೀವು ಎಲ್ರಿಗೂ ಗೊತ್ತಿರುತ್ತೆ ಅಂದ್ಕೊಂಡಿದ್ದೀನಿ. ಇನ್ನೂ ಸಾಕಷ್ಟು ಇತ್ತು ತಿಳ್ಕೊಳ್ಳೋದಕ್ಕೆ, ಬಟ್ ತುಂಬ ಕಮ್ಮಿ ಟೈಮ್ ಇದ್ದಿರೋದ್ರಿಂದ ನಮಗೆ ಎಷ್ಟು ಇನ್ಫಾರ್ಮೇಷನ್ ಸಿಕ್ತು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀವಿ. Main beauty of this design is flag. If you look little far from here, from the distance, come over there. Now you can see from here, from bottom to top. Here you can count the 3 sides, 1, 2, 3, and there you can count. It look like a 6. Right. Okay, chale. ಗೈಸ್, ನಾವು ಒಳಗೆಲ್ಲ ನೋಡ್ಕೊಂಬಂದ್ವಿ. ಇವಾಗ ಹೋಗ್ತಾ ಇದ್ದೀವಿ. ಎಲ್ಲಿಂದ ಎಕ್ಸಿಟ್ ಆಗಬೇಕು. ಆ್ಯಂಡ್ ಇನ್ನೊಂದೇನಂತಂದರೆ, ನಾವು ತಾಜ್ ಮಹಲ್ ಒಳಗಡೆ ಬರೋದಕ್ಕೆ ನಮ್ಮ ಸ್ಲಿಪ್ಪರ್ಸ್ ಅಥವಾ ಶೂಸಲ್ಲಿ ಬರೋಂಗಿಲ್ಲ. ಈ ಥರ ಫುಟ್ ಕ್ಯಾಪ್ ಕೊಡ್ತಾರೆ, ಅದನ್ನು ನಾವು ಹೊರಗೆ ಪರ್ಚೇಸ್ ಮಾಡಬೇಕು, ಅದನ್ನು ಹಾಕ್ಕೊಂಡು ಬರಬೇಕು. ಯಾಕೆ ಅಂದರೆ ಈ ಮಾರ್ಬಲ್ ಸರ್ಫೇಸ್ ಎಲ್ಲ ಡರ್ಟಿಂದ ಹಾಳಾಗ್ತಿದೆ ಅಂತ ಹೇಳಿ ಅದನ್ನು ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ಈ ಥರ ಮಾಡ್ತಿದ್ದಾರೆ. If you look little far, you can't see stars. You can see just red lining is there. If you see night time, look like a plain white. Because in the dark you can't see dark line. So people say this is Persian carpet design. Oh, Persian carpet design. Okay. Yeah. It looks like line. ಹಿಂಗಿಂದ ನೋಡಿದ್ರೆ, ದೂರದಿಂದ ನೋಡಿದ್ರೆ ಜಸ್ಟ್ ಲೈನ್ ಥರ ಕಾಣಿಸ್ತಾ ಇದೆ. ಹತ್ತಿರ ಮಾಡಿದ್ರೆ ಇಟ್ ಇಸ್ ಅ ಸ್ಟಾರ್ ಶೇಪ್. ಓಕೆ. दिया जाता है कि 17th जनरेशन है जिन लोगों ने ताजमहल बनाया था. ओके. इस तरीके से फिर मार्बल को कैविटी बना के इस तरीके से उसके अंदर पेस्ट कर देते हैं और सारा वही प्रोसेस ताजमहल में यूज हुआ है. इसीलिए यहाँ पर आपको दिखाने के लिए लेके आए हैं. हाँ. ठीक है. अंदर ಗೈಸ್, ಆ ಶಾಪಲ್ಲಿ ತಾಜ್ ಮಹಲ್ ಮಾನ್ಯುಮೆಂಟ್ಸ್ ಆಗಿರ್ಬೋದು, ಶೋ ಪೀಸಸ್ ಅದೆಲ್ಲ ಇತ್ತು. ಸೊ ಅಲ್ಲಿಗೆ ನಮ್ಮ ಗೈಡ್ ಕರ್ಕೊಂಡು ಹೋಗಿದ್ದು. ಒಂದು ಸ್ಮಾಲ್ ತಾಜ್ ಮಹಲ್ ತೊಗೊಂಡೆ ನಾನು. ಇವಾಗ ಸ್ವೀಟ್ ಶಾಪಿಗೆ ಬಂದಿದ್ದೀವಿ. ಇಲ್ಲಿ ಪೇಟಾ ರೋಲ್ ಫೇಮಸ್ಸು. ಸೊ ಹಾಗಾಗಿ ಒಂದು ತೊಗೊಂಡೋಗೋಣ ಅಂತ ಬಂದ್ವಿ. 10 days out of refrigerator and ಇಟ್ ಇಸ್ ಕೋಕೋನಟ್ ವಿತ್ ಕಾರ್ಡಮಮ್. not made of sugar. It is not made of sugar. Right from Kerala, Tamil Nadu. कर्नाटका. Karnataka. ನಮ್ಮ ಮದುವೆಲಿ ಮಾಡಿಸಿರ್ಲಿಲ್ವಾ? उर्द कुंबलकाय. हाँ, वो आपको पता है कन्नड़ा में. वेरी गुड. ಕನ್ನಡ ಬರುತ್ತಾ? ಬರುತ್ತಾ ಕನ್ನಡ? ಕನ್ನಡದಲ್ಲೇ ಮಾತಾಡಿ. ಮತ್ತೆ ಕೊಡಿ, ಅದು 1 ಬಾಕ್ಸಿಗೆ 250ನಾ? ಓಕೆ, ಕೊಡಿ. 9 ಎಷ್ಟು ಗ್ರಾಮ್ ಇರುತ್ತೆ ಇದು?
कितना ग्राम है? It's more than half kg, 700 grams. ಓಕೆ ಸ್ವೀಟ್ ತೊಗೋಬೋದು, ಇಷ್ಟ ಆಯಿತು, ಚೆನ್ನಾಗಿದೆ. ಸೊ ಇದು ಒಂದನ್ನು ತೊಗೊಂಡ್ವಿ. ಇವಾಗ ಹೊರಡ್ತಾ ಇದ್ವಿ. ಗೈಡ್ ಜೊತೆ ಬಂದರೆ ಇದು ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು. ಏನಂತ ಹೇಳಿದ್ರೆ ಅವ್ರಿಗೆ ಕೆಲವೊಂದು ಶಾಪ್ಸಲ್ಲಿ ಅವ್ರ ಕಮಿಷನ್ ಸಿಗುತ್ತೆ. ಸೊ ಆ ಶಾಪ್ಸಲ್ಲಿ ನಮ್ಮ ಸ್ಟಾಪ್ ಮಾಡಿ ಅದನ್ನು ತೊಗೊಳೋದಕ್ಕೆ ಹೇಳ್ತಾರೆ. ನಿಮಗೆ ಬೇಕು ಅಂದರೆ ತೊಗೋಬೋದು, ಇಲ್ಲಾಂದರೆ ಫೈನ್. ಬಟ್ ಒಂದಷ್ಟು ಇನ್ಫಾರ್ಮೇಷನ್ ಸಿಕ್ತು ನಮಗೆ ತಾಜ್ ಮಹಲ್ ಬಗ್ಗೆ. ನಮಗೆ ಗೊತ್ತಿಲ್ಲದೆ ಇರೋಂಥ ವಿಷಯಗಳನ್ನ ನಾವು ತಿಳ್ಕೊಂಡ್ವಿ. ಹಾಗಾಗಿ ನಾವು ಗೈಡ್ ಜೊತೆ ಹೋದ್ವಿ. ಆ್ಯಂಡ್ ಹಾಗೆ ಒಳ್ಳೆ ಫೋಟೋಸ್ ಮತ್ತು ವೀಡಿಯೋಸ್ ನಮ್ಗೆ ಸಿಕ್ತು. ತುಂಬ ಚೆನ್ನಾಗಿರೋ ಫೋಟೋಸ್ ಕ್ಯಾಪ್ಚರ್ ಮಾಡಿದ್ರು, ತೋರಿಸ್ತೀನಿ ಇವಾಗ. ಗೈಸ್, ನಾವೀಗ ಆಗ್ರಾ ಫೋರ್ಟಲ್ಲಿ ಇದ್ದೀವಿ. ತಾಜ್ ಮಹಲಿಂದ 2.5 ಕಿಲೋಮೀಟರ್ಸ್ ಅಷ್ಟು ದೂರದಲ್ಲಿದೆ ಇದು. ಸೊ ಆಗ್ರಾ ಫೋರ್ಟ್ನ ನೋಡ್ಕೊಂಡು ಹೋಗೋಣ ಅಂತ ಇಲ್ಲಿಗೆ ಬಂದಿದ್ದೀವಿ. ಇಲ್ಲಿ ಟಿಕೆಟ್ ತೊಗೋಬೇಕು. ಸೊ ಟಿಕೆಟ್ ಕೌಂಟರಿಂದ ತೊಗೊಂಡು ನಾವು ಹೋಗ್ತಾ ಇದ್ದೀವಿ. ಇದ್ರ ಬಗ್ಗೆ ಸಿಂಪಲ್ಲಾಗಿ ನಾವು ಹಿಸ್ಟ್ರಿ ತಿಳ್ಕೊಂಡಿದ್ದು ಅಂದರೆ ಇದನ್ನು ಆಗ್ರಾಸ್ ರೆಡ್ ಫೋರ್ಟ್ ಅಂತ ಕರೀತಾರೆ. ಅಂದರೆ ಆಗ್ರಾದ ಕೆಂಪು ಕೋಟೆ ಅಂತ ಕರೀತಾರೆ. ಇಲ್ಲೂ ಕೂಡ ಮೊಘಲ್ ಆಳ್ವಿಕೆ ಮಾಡಿದ್ದಾರೆ. ಮೊಘಲ್ ಚಕ್ರವರ್ತಿಯಾಗಿದ್ದ ಹುಮಾಯೂನನವರಿಗೆ ಇಲ್ಲಿ ಪಟ್ಟಾಭಿಷೇಕ ಮಾಡಲಾಗುತ್ತೆ ಈ ಕೋಟೆಯಲ್ಲಿ. ಆನಂತರ ಬ್ರಿಟಿಷವರು ವಶಪಡಿಸ್ಕೊಳ್ಳೋದಕ್ಕಿಂತ ಮುಂಚೆ ನಮ್ಮ ಭಾರತದವರಾದಂಥ ಮರಾಠರು ಆಳ್ವಿಕೆ ಮಾಡ್ತಾರೆ. ಈಗ ಇದು ಗೌರ್ಮೆಂಟ್ ಅಂಡರಲ್ಲಿದೆ. ಈ ಕೋಟೆನ ಕಟ್ಟೋದಕ್ಕೆ 8 ವರ್ಷ ತಗೊಂಡಿದ್ದಾರೆ. ಒಳಗಡೆ ಇಟ್ಟಿಗೆ ಯೂಸ್ ಮಾಡಿದ್ದಾರೆ. ಹಾಗೆ ಹೊರಗಡೆ ನಮಗೇನು ಕಾಣಿಸ್ತಿದೆ ಅದು ಸ್ಯಾಂಡ್ ಸ್ಟೋನ್. ಸುಮಾರು 94 ಎಕರೆಯಷ್ಟು ಇಲ್ಲಿ ಜಾಗ ಇದೆ. ಹಾಗೆ ಈ ಗೋಡೆಗಳೇನು ಕಾಣಿಸ್ತಿದೆ ಅದು 70 ಅಡಿ ಎತ್ತರದಲ್ಲಿದೆ ಅಂತೆ. ಇದೆಷ್ಟು ನಾವು ತಿಳ್ಕೊಂಡಿದ್ದಂಥದ್ದು. ತಿಳ್ಕೊಳ್ಳೋದಕ್ಕೆ ತುಂಬ ಇದೆ ಇನ್ನು. ಆದರೆ ನಾವು ಇವಾಗ ಹೊರಡಬೇಕಾಗಿದೆ. ಇನ್ನೊಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು ಇಲ್ಲಿಂದ ಹೊರಡ್ತೀವಿ ನಾವಿವಾಗ. ನಾವಿವಾಗ ಆಗ್ರಾ ನೋಡಿಕೊಂಡು ವಾಪಸ್ ಇವಾಗ ನಾವು ಮಥುರಾಗೆ ಹೋಗೋ ಪ್ಲ್ಯಾನ್ ಇದೆ. ಮಥುರಾದಲ್ಲಿ ಕೃಷ್ಣ ಜನ್ಮಭೂಮಿ ಹಾಗೆ ವೃಂದಾವನ್ಗೆ ಹೋಗೋ ಪ್ಲ್ಯಾನ್ ಇದೆ. ಸೊ ವಿಡಿಯೋನ ಅಲ್ಲಿ ಹೋಗಿ ಕಂಟಿನ್ಯೂ ಮಾಡ್ತೀವಿ. ಸೊ ಚೆನ್ನಾಗಿತ್ತು ಆಗ್ರಾ. ಆಗ್ರಾ ಇಷ್ಟ ಆಯಿತು ನಮಗೆ, ತುಂಬ ಚೆನ್ನಾಗಿತ್ತು. ಗೈಡ್ನು ತೊಗೊಂಡಿದ್ವಿ, ಅವರು ಚೆನ್ನಾಗಿ ಗೈಡ್ ಮಾಡಿದ್ರು. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಫೋಟೋಸ್ ಚೆನ್ನಾಗಿ ತಗೊಟ್ರು. ಸೊ ಮಥುರಾದಲ್ಲಿ ಎಲ್ಲೆಲ್ಲಿ ಹೋಗ್ತೀವಿ ಏನೋ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ. ಸೊ ಗೈಸ್, ನಮ್ಮ ಆಗ್ರಾ ಟ್ರಿಪ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು, ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀವಿ. ಹಾಗೆ ಕೆಲವೊಂದು ಕಡೆ ಹಿಂದಿ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು ಅದರಲ್ಲಿ ಮಾತಾಡಿರೋದ್ರಿಂದ ಹಾಗಾಗಿ ನಾನು ಅರ್ಥ ಆಗಬೇಕು ಅಂತ ಹೇಳಿ ಕನ್ನಡದಲ್ಲೂ ಕೂಡ ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅಂದರೂ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ ಮಥುರಾ ವಿಡಿಯೋನ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀವಿ. ಅಲ್ಲಿವರೆಗೂ ನಮ್ಮ ವಿಡಿಯೋಸ್ಗೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್, ಬಾಯ್.